ಸರ್ ನಮಸ್ಕಾರ. ನಮಸ್ತೆ. ಸರ್ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಹೌದು. ಇದೆ. ಹಾಗಾಗಿ ಇವತ್ತು ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಮತ್ತು ಒಂದು ಹಣಕಾಸಿನ ವಹಿವಾಟು ಕೆಲವರು ಕೊಡೋದಿಲ್ಲ. ಹಾಗಾಗಿ ವಾಣಿಜ್ಯ ವ್ಯಾಪಾರಗಳು ಸ್ಥಗಿತ ಆಗ್ತವೆ ಮತ್ತು ಶೂನ್ಯ ಮಾಸದಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವರು ಬ್ರಾಹ್ಮಣರು ಮದುವೆ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಹೌದು, ಭಾಳ ಉತ್ತಮ ಪ್ರಶ್ನೆ ಅದು. ಏಕೆಂದರೆ ಈ ಸಮಾಜದಲ್ಲಿ ಆಳವಾಗಿ ಬೇರೂರಿರ್ತಕ್ಕಂತಹ ಈ ಮೌಢ್ಯದ ವಿರುದ್ಧವಾಗಿ ಭಾರತದ ಅನೇಕ ದಾರ್ಶನಿಕ ಪುರುಷರು ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಏಕೆಂದರೆ ಇಡೀ ವೈಚಾರಿಕ ಮತ್ತು ವೈಜ್ಞಾನಿಕತೆಯನ್ನು ಈ ದೇಶದಲ್ಲಿ ಮೊದಲಾಗಿ ಬಿತ್ತಿದಂತಹ ಭಗವಾನ್ ಬುದ್ಧರು ಆ ದಿನಗಳಲ್ಲಿ ಭಾಳ ವೈಚಾರಿಕವಾಗಿ ಮಾತಾಡಿದ್ದಾರೆ. ಇಡೀ ಜಗತ್ತಿನ ಯಾವುದೇ ಸಮಾಜ ಸುಧಾರಕ ಭಗವಾನ್ ಬುದ್ಧರನ್ನ ಬಿಟ್ಟು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಫಿಲಾಸಫಿಯನ್ನು ಅವರು ಆ ದಿನಗಳಲ್ಲಿ ಹೇಳಿರ್ತಕ್ಕಂಥದ್ದು. ನಾವು ಪ್ರಸ್ತುತ ದಿನಗಳಲ್ಲಿ ಪ್ರತಿದಿನ ನಾವು ಟಿ ವಿ ವಾಹಿನಿಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ, ಶುಭ ಅಶುಭ ಮತ್ತು ಇನ್ನಿತರ ಯಾವುದೇ ರೀತಿಯ ಮತ್ತು ಮೌಢ್ಯತೆಯನ್ನು ತುಂಬತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡುವ ಮುಖಾಂತರ ಸಮಾಜದಲ್ಲಿ ನಮ್ಮನ್ನು ಮೌಢ್ಯತೆಗೆ ತಳ್ತಕ್ಕಂಥ ಹುನ್ನಾರ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ನಮ್ಮನ್ನು ವಿಚಾರ ಶೂನ್ಯತೆಯಿಂದ ನಮಗೆ ವೈಜ್ಞಾನಿಕ ಯೋಚನೆ ಮಾಡದೆ ಬದುಕನ್ನು ಬರ್ಬರತೆಗೆ ದೂಡ್ತಕ್ಕಂಥ ಒಂದು ವ್ಯವಸ್ಥಿತ ಹುನ್ನಾರ ಇಲ್ಲಿದೆ. ಯಾಕಂದರೆ ನಮ್ಮಲ್ಲಿ ಹಿಂದೆ ಈ ಮೌಢ್ಯತೆ ವಿರುದ್ಧವಾಗಿ 12ನೇ ಶತಮಾನದಲ್ಲೇ ಬಸವಣ್ಣವರು, ಜಗದೋಷಿ ಬಸವಣ್ಣವರು ಮಾತಾಡಿದ್ದಾರೆ. ಕಲ್ಲ ನಾಗರ ಕಂಡರೆ ಆಲೆಲುವರಯ್ಯ, ದಿಟ ನಾಗರ ಕಂಡರೆ ಕೊಲ್ಲುವರಯ್ಯ ಅಂತಕ್ಕಂಥ ಮಾತನ್ನು ನೋಡಿ ಅಂದಿನ ದಿನಗಳಲ್ಲಿ ಹೇಳಿದ್ದಾರೆ. ಯಾವ ಸಮಾಜದಲ್ಲಿ ಅನಿಷ್ಟ ಆಚರಣೆಗಳು ಈ ಸಮಾಜವನ್ನು ಬಾಧಿಸ್ತಿವೆ ಅದರ ವಿರುದ್ಧವಾಗಿ ಆ 12ನೇ ಶತಮಾನದ ವಚನಕಾರರು ಸಾಕಷ್ಟು ಈ ಮೌಢ್ಯದ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಒಣಗುವ ಮರವ ಬತ್ತುವ ಜಲವ ನಂಬುವರಯ್ಯ ನಮ್ಮ ನೆತ್ತ ಬಲ್ಲರು ಎಂದು ಅವತ್ತನ್ನೇ ವಚನಕಾರರು ಈ ವಚನದ ಮುಖಾಂತರ ಮೌಢ್ಯದ ವಿರುದ್ಧವಾಗಿ ಧ್ವನಿ ಎತ್ತಂತನ್ನ ನಾವು ಎಲ್ಲ ಭಕ್ತಿ ಚಳುವಳಿಯಲ್ಲಿ ಮತ್ತು ವಚನ ಚಳುವಳಿಯಲ್ಲಿ ನಾವು ಬಂದಿದೆ. ಸಮಾಜವನ್ನು ಸ್ವಾಭಿಮಾನದ ಕಡೆಗೆ ಮತ್ತು ಜೀವನ ಮಾರ್ಗವನ್ನು ಉತ್ತಮಗೊಳಿಸಲಿಕ್ಕೆ ಅವರೆಲ್ಲ ಪ್ರಯತ್ನಗಳನ್ನು ವಚನಕಾರರು ಮಾಡಿದ್ದಾರೆ ಆ ದಿನಗಳಲ್ಲಿ. ಮತ್ತು ಅಂದು ಸರ್ವಜ್ಞನೂ ಸಹ ತಮ್ಮ ತ್ರಿಪದಿಗಳ ಮುಖಾಂತರ ಆ ಸಾಕಷ್ಟು ವಿಚಾರಗಳನ್ನು ಈ ಮೌಢ್ಯದ ವಿರುದ್ಧವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಈ ಹೋಮ ಹವನ ಆಚರಣೆಗಳು ಜನರಲ್ಲಿ ಮೌಢ್ಯತೆಯನ್ನು ಬಿತ್ತುವ ಮುಖಾಂತರ ಜನರಲ್ಲಿ ಸಮಾಜದ ಒಂದು ಅಧೋಗತಿಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಜೀವಪರ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಈ ಮೌಢ್ಯತೆಗೆ ಕಾರಣ ಆಗಿದೆ. ಇದರ ವಿರುದ್ಧವಾಗಿಯೇ ಸಹ ನಮ್ಮ ಮಾನವ ಬಂಧುತ್ವ ವೇದಿಕೆ ಕಳೆದ 10-11 ವರ್ಷಗಳಿಂದ ಈ ಮೌಢ್ಯದ ವಿರುದ್ಧವಾಗಿ ಚಳುವಳಿಯನ್ನು ರೂಪಿಸ್ತಾ ಬಂದಿದೆ. ಈ ಚಳುವಳಿಯಲ್ಲಿ ಸಾಕಷ್ಟು ಮತ್ತು ಪೆರಿಯಾರ್ ಆಗಿರ್ಬೋದು, ಬಸವಣ್ಣವರ ವಿಚಾರಗಳಾಗಿರ್ಬೋದು, ಮತ್ತು ನಾರಾಯಣ ಗುರು ಅವರ ವಿಚಾರಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಾಗಿರ್ಬೋದು, ಈ ಎಲ್ಲವೂ ಸಹ ಮೌಢ್ಯದ ವಿರುದ್ಧವಾಗಿಯೇ ಬಂದಿರತಕ್ಕಂಥದ್ದು ನಾವು ತಿಳಿಬೇಕಾಗಿದೆ. ಅದಕ್ಕೇ ಸರ್ವಜ್ಞರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಜಾತಿ ಹೀನನ ಮನೆಯ ಜ್ಯೋತಿ ತಾನೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತಕ್ಕಂಥ ಈ ವಚನ ಅಂದಿನ ಶ್ರೇಷ್ಠತೆ ವ್ಯಸನ. ಏನು ಮೇಲ್ವರ್ಗದವರು ಅಂತ ಹೇಳ್ತಿದ್ವಿ, ಉತ್ತಮರು ಅಂತ ಹೇಳ್ತಿದ್ವಿ, ಅವರಲ್ಲಿ ಅಡಗಿದ್ದಂಥ ಒಂದು ಸಂಕುಚಿತ ಮನೋಭಾವನೆ ಮತ್ತು ಅಧಾರ್ಮಿಕ ವಿಚಾರಗಳನ್ನು ಸಮಾಜದಲ್ಲಿ ಬಿತ್ತುವ ಮುಖಾಂತರ ಜಾತಿ ವ್ಯವಸ್ಥೆಯನ್ನು ಬಲಗೊಳಿಸಿ ಅದರ ಮುಖಾಂತರ ಲಾಭ ಪಡೆದಿರ್ತಕ್ಕಂಥವ್ರು ಈ ಪುರೋಹಿತಶಾಹಿ ವರ್ಗ. ಹಾಗಾಗಿ ಈ ಸಮಾಜದಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂಥ ಒಂದು ಈ ಅನಿಷ್ಟಕಾರಕ ಜಾತಿ ಪದ್ಧತಿ ಇಂದ ಅಸ್ಪೃಶ್ಯತೆ ಮತ್ತು ಅನಾಚಾರ ಮತ್ತು ಮರ್ಯಾದೆ ಅಂಥ ಪ್ರಕರಣಗಳು ಇವತ್ತಿಗೂ ಜೀವಂತವಾಗಿ
ನಡೀತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ. ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ, ಮತ್ತು ಇಲ್ಲಿ ಸಹಮಾನವರಿಗೆ ಬೆಲೆ ಇಲ್ಲ. ಮತ್ತು ಈ ಒಂದು ಯಾಕೆ ಹಿಂಗೆ ಆಗ್ತಿದೆ ಅಂದರೆ ಅದೊಂದು ಶ್ರೇಷ್ಠತೆಯ ವ್ಯಸನ. ಹಾಗಾಗಿ ನಾವು ಇವತ್ತು ಸ್ವಾಭಿಮಾನ, ನಿಜವಾದ ಹೋರಾಟ ಮತ್ತು ಸ್ವಂತಿಕೆ ಮತ್ತು ವಿಚಾರ ಶಕ್ತಿಯನ್ನು ನಾವು ಎಲ್ಲ ಮೈಗೂಡಿಸ್ಕೊಂಡ್ರೆ ಖಂಡಿತವಾಗಿ ಈ ಒಂದು ಮಾಸ ಭಾಳ ಉತ್ತಮವಾದ ಮಾಸ. ಈ ಬುದ್ಧರು ಹೇಳ್ತಾರೆ, ಏನು ಹೇಳ್ತಾಯಿದ್ದಾರೆ ಅಂದರೆ, ಬುದ್ಧ ಧಮ್ಮದ ಪ್ರಕಾರ 365 ದಿನಗಳು ಶುಭ ದಿನಗಳು ಅಂತ. ನಾವು ಕೆಟ್ಟದನ್ನ ಮಾಡಬೇಕಾದ್ರೆ ಯೋಚನೆ ಮಾಡಲ್ಲ, ಆದರೆ ಒಳ್ಳೇದು ಮಾಡಬೇಕಾದ್ರೆ ಸಮಯ, ಗಳಿಗೆ, ಕಾಲ ನೋಡ್ತಾ ಇದ್ವಿ. ಇದು ಅವೈಜ್ಞಾನಿಕ. ನಾವು ಕೆಟ್ಟದನ್ನ ಮಾಡಲಿಲ್ಲ ಅಥವಾ ಒಳ್ಳೆಯದನ್ನು ಬಯಸಿದ್ದೆ ಆದರೆ ಅಥವಾ ಒಳ್ಳೆಯದನ್ನು ಮಾಡಬೇಕಾದ್ರೆ ತತ್ಕ್ಷಣಕ್ಕೆ ನಾವು ಕೈ ಹಾಕಬೇಕು. ಹಾಗಾಗಿ ಯಾವುದೇ ಕಾಲ ಕೆಟ್ಟದಲ್ಲ. ನಾವು ಮಾಡಿಕೊಂಡಿರ್ತಕ್ಕಂಥದ್ದು, ನಾವು ಅಧ್ಯಯನದ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ನಮ್ಮ ತಿಳುವಳಿಕೆ ಜ್ಞಾನ ವಿಚಾರದಲ್ಲಾಗಿರ್ಬೋದು, ಈ ಮಾಸಗಳನ್ನು ನಾವು ಬೈಪರ್ಕೆಟ್ ಮಾಡ್ಕೊತೀವಿ. ಪ್ರತಿಯೊಂದು ದಿನವೂ ಸಹ ಹಗಲು ರಾತ್ರಿ ಕಾಣ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಬೇರೆ ಲೇಬಲ್ ಹಚ್ಚುವಂಥ ವಿಚಾರಗಳಿಲ್ಲ. ಗ್ರಹಗತಿ ಆಗಿರ್ಬೋದು ಅಥವಾ ಇನ್ಯಾವುದೋ ಧಾರ್ಮಿಕ ಕಂದಾಚಾರಗಳಾಗಿರ್ಬೋದು, ಮನುಷ್ಯ ವಿರೋಧಿನೇ ಹೊರತವು ಈ ನಮ್ಮ ಮನುಷ್ಯ ಏಳಿಗೆಗೆ ಪೂರಕವಾಗಿಲ್ಲಕ್ಕಂಥದ್ದನ್ನ ನಾವು ಇದು ಮಾಡ್ಬೋದು. ಹಾಗಾಗಿ ಪೆರಿಯಾರವರು ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿಯನ್ನು ಮುನ್ನಡೆಸಿದಂಥವ್ರು, ತಂದೆ ಪೆರಿಯಾರ್ ಅನ್ನಿಸ್ಕೊಂಡಂಥವ್ರು ಅವರು. ಅವ್ರನ್ನ ಈ ದೇಶ ಏಷ್ಯಾ ಖಂಡದ ಸಾಕ್ರಟಿಸ್ ಅಂತಕ್ಕಂಥ ಹೆಸರನ್ನ ನಾವು ಕರಿತಿದ್ವಿ. ಯಾಕೆಂದರೆ ಅವರಲ್ಲಿ ಅಡಗಿದಂತಹ ವೈಚಾರಿಕ ಪ್ರಜ್ಞೆ ಮತ್ತು ಆ ವೈದಿಕ ವಿರೋಧಿ ನಿಲುವುಗಳನ್ನು ಇವತ್ತಿಗೂ ಸಹ ನಮ್ಮ ನಡುವೆ ಸ್ವಾಭಿಮಾನ ಬಿತ್ತಿದಂಥ ತಂದೆ ಪೆರಿಯಾರ್ ನಮಗೆಲ್ಲ ಆದರ್ಶ ಪುರುಷರಾಗಬೇಕು. ಯಾಕೆಂದರೆ ಅವ್ರು ಹೇಳ್ತಾರೆ, ಶಿಕ್ಷಣ, ಸ್ವಾಭಿಮಾನ ಮತ್ತು ತರ್ಕಬದ್ಧ ಗುಣಗಳೇ ನಮ್ಮನ್ನು ಶೂದ್ರ ಸಮುದಾಯವನ್ನು ಮೇಲೆತ್ತಲಿಕ್ಕೆ ಸಾಧ್ಯ. ಅದನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗಿ ನಮಗೆ ಯಾವುದೇ ರೀತಿಯ ಸಮಾಜದಲ್ಲಿ ಬಾಡಲಿಕ್ಕೆ, ಬದುಕಲಿಕ್ಕೆ, ಜೀವನ ಸುಗಮವಾಗಿ ನಾಡಲಿಕ್ಕೆ ಅವಕಾಶಗಳು ವಂಚಿತರಾಗ್ತೀವಿ ಅಂತಕ್ಕಂಥ ಮಹದಾಸೆಯನ್ನು ಅವ್ರು ಇಟ್ಕೊಂಡಿದ್ರು. ಹಾಗಾಗಿ ಈ ದೇವರು, ಧರ್ಮ ಮತ್ತು ಆಚಾರ ವಿಚಾರಗಳಿಂದ ಕೇವಲ ಇಬ್ಬರಿಗೆ ಲಾಭ ಅಂತ ಹೇಳಿದ್ದಾರೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರು. ಅದು ಏನಪ್ಪ ಅಂದರೆ, ಒಂದು ಪೂಜಾರಿಗೆ, ಇನ್ನೊಂದು ವ್ಯಾಪಾರಸ್ಥನಿಗೆ ಅಷ್ಟೇ ಈ ಒಂದು ಲಾಭಾಂಶ ಉದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾಲಗಳು ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಕೇಡನ್ನು ಬಯಸಲ್ಲ. ನಾವು ಸಹ ನಮ್ಮ ಮನುಷ್ಯ ಜನ್ಮವೇ ಸರ್ವಶ್ರೇಷ್ಠ. ಹಾಗಾಗಿ ನಾವು ಉತ್ತಮವಾಗಿ ಯೋಚನೆ ಮಾಡಬೇಕು, ಸುಸಂಸ್ಕೃತವಾಗಿ ನಾವು ಬಾಳಬೇಕು. ಹಾಗಾಗಿ ನಾವು ಯಾವುದೇ ಸಾಮಾಜಿಕ ಬಾಧಕವಾದಂಥ ಆಚಾರಗಳು ಪ್ರತಿಯೊಂದು ದಿನವೂ ಅದು ಕೇಡು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ನಿಟ್ಟಲ್ಲಿ ನಾವೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಅಳವಡಿಸ್ಕೋಬೇಕು. ಆ ಒಂದು ನಿಟ್ಟಲ್ಲಿ ಬುದ್ಧರು ಪಂಚಶೀಲಗಳನ್ನ ಹೇಳಿದ್ದಾರೆ, ಮತ್ತು ಅಷ್ಟಾಂಗ ಮಾರ್ಗಗಳು ಹೇಳಿದ್ದಾರೆ. ಇವೆಲ್ಲ ಸಹ ವೈಚಾರಿಕ ನಿಲುವು, ನಮ್ಮ ಜೀವನ ಮಾರ್ಗವನ್ನು ಹೇಳ್ತಕ್ಕಂಥದ್ದು. ನಮ್ಮ ಅತಿಯಾಸೆ ಅದನ್ನೆಲ್ಲ ಬಿಡಬೇಕು ನಾವು. ಮತ್ತು ನಾವು ಜಂಗಮ ಸಂಸ್ಕೃತಿ ಅಡಾಪ್ಟ್ ಮಾಡ್ಕೋಬೇಕು. ಮತ್ತು ಯಾವುದೇ ರೀತಿಯ ಸ್ಥಿರತೆ ಮತ್ತು ಜಡತ್ವದಿಂದ ನಾವು ಸಮಾಜ ಮತ್ತು ಜೀವನ ಎಲ್ಲಕ್ಕೂ ಕೇಡು ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕು. ಹಾಗಾಗಿ ಈ ದೇಶದಲ್ಲಿ ಯಾವುದೇ ಧರ್ಮಗಳು ಒಳ್ಳೆಯದನ್ನೇ ಬಯಸಿದೆ, ಆದರೆ ಕೆಲವೊಂದು ಆಚಾರಗಳು ನಮ್ಮ ನಡುವೆ ಶುಭ ಕಾರ್ಯಗಳಾಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಇನ್ನೊಂದು ಮಾಡದೇ ಇರ್ಬೋದು, ಇವೆಲ್ಲವೂ ಸಹ ಈ ಮಾಸದಲ್ಲಿ ಯಾವುದೇ ಅಶುಭ ಆಗಲ್ಲ. ಈ ಮಾಸ ಭಾಳ ಪವಿತ್ರವಾದ ಮಾಸ. ಬುದ್ಧನು ಬೋಧನೆ ಮಾಡಿದಂತಹ ಭಾಳ ಗುರುಪೂರ್ಣಿಮೆ, ಅದು ಈ ಜಗತ್ತಿಗೆ ಗುರು ಸ್ಥಾನದಲ್ಲಿರ್ತಕ್ಕಂಥ ಬುದ್ಧನ ಬೋಧನೆ ನೀಡಿದಂಥ ಮಾಸ ಇದು. ಹಾಗಾಗಿ ನಾವು ಕೆಟ್ಟದ್ದು ಅನ್ನೋದೇ ಆಗಿದ್ದರೆ ಯಾಕೆ ಪ್ರತಿ ಅಮಾವಾಸ್ಯೆಗಳಲ್ಲೇ ಹಬ್ಬಗಳು ಬೀಳ್ತವೆ, ಅಥವಾ ಪ್ರತಿ ಹುಣ್ಣಿಮೆಗಳಲ್ಲಿ ಯಾಕೆ ನಮಗೆ ಹಬ್ಬಗಳು ಕಾಣ್ತೀವಿ, ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ಯಾವುದೂ ಕೆಟ್ಟದಲ್ಲ ಅಂತಕ್ಕಂಥದ್ದು ನಾವು ಸಮಾಜದಲ್ಲಿ ಇದು ಮಾಡಬೇಕು. ವೈಚಾರಿಕತೆನ ಮೈಗೂಡಿಸ್ಕೋಬೇಕು ಮತ್ತು ವೈಜ್ಞಾನಿಕತೆನ ನಾವು ಮೈಗೂಡಿಸ್ಕೋಬೇಕು. ತರ್ಕಬದ್ಧವಾಗಿ ಚರ್ಚೆ ಮಾಡಿ ವಿಚಾರನ ಒಪ್ಕೋಬೇಕು. ಯಾವುದೇ ಹೇಳಿದ್ರು, ಯಾರೋ ಮಾಡ್ತಿದ್ದಾರೆ ಮತ್ತು ಯಾರೋ ನಡ್ಕೊಂಬರ್ತಾ ಇದ್ದಾರೆ ಅಂಥೇಳಿ ಅದನ್ನು ಅನುಸರಣೆ ಮುಖಾಂತರ ನಾವು ಒಂದು ರೀತಿ ಬ್ಲೈಂಡಾಗಿ
ಅಂದರೆ ಕುರುಡಾಗಿ ನಾವು ಆಚಾರಗಳನ್ನ ಮಾಡಬಾರ್ದು ಅಂತಕ್ಕಂಥ ನೀತಿನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಇವತ್ತು ಲಕ್ಷಾಂತರ ಜನರನ್ನು ವೈಚಾರಿಕ ಚಳುವಳಿಗೆ ಕೊಂಡೊಯ್ಯುವ ಮುಖಾಂತರ ನಮ್ಮನ್ನೆಲ್ಲ ಸಜ್ಜು ಮಾಡಿದ್ದಾರೆ. ಅವರ ಒಂದು ಅಂಬೇಡ್ಕರಿಸಮ್, ಬುದ್ಧಿಸಮ್ ಮತ್ತು ಬಸವೇಶ್ವರರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಈ ಸಮಾಜದ ಒಳಗಡೆ ನಾವೆಲ್ಲರಿಗೂ ಮಾದರಿಯಾಗಿ ಬದುಕ್ಬೋದು. ಮತ್ತು ಮನುಷ್ಯತ್ವದಿಂದ ಎಲ್ಲಕ್ಕಿಂತ ಇನ್ನೊಂದು ಹೇಳಿದ್ದಾರೆ, ಏನು ಅಂದರೆ ಬಸವಾದಿ ಶರಣರು ಈ ವೈಚಾರಿಕ ವಿಚಾರದಲ್ಲಿ, ಮೌಢ್ಯತೆ ವಿಚಾರದಲ್ಲಿ, ಹೋಮ ಹವನದ ಆಚರಣೆಗಳಿಂದ ಈ ಜನರಲ್ಲಿ ಮೌಢ್ಯತೆಯನ್ನು ಪ್ರೋತ್ಸಾಹಿಸುತ್ತೆ ಅದು ಆ ವ್ಯವಸ್ಥೆ. ಹಾಗಾಗಿ ದೇವರನ್ನು ದೇವ ಭಕ್ತರಲ್ಲಿ ಕಾಣಬೇಕು ಅಂತಕ್ಕಂಥ ಹೊಸ ದೃಷ್ಟಿಕೋನವನ್ನು ಬಸವಣ್ಣವರು ಅಡಾಪ್ಟ್ ಮಾಡಿದ್ರು. ಮಾನವರಲ್ಲಿ ಮಹಾದೇವನನ್ನು ಕಾಣುವಂಥ ಒಂದು ಆಲೋಚನೆಯನ್ನು ಬಿತ್ತರು ಸಮಾಜದಲ್ಲಿ. ಹಾಗಾಗಿ ಅಂತಹ ಮಹಾಪುರುಷರ ವಿಚಾರಗಳನ್ನು ಆದಿಯಲ್ಲಿ ಹೋಗ್ಬೇಕೆ ಹೊರತು ನಾವು ಯಾವುದೋ ಮಾಡ್ಕೊ ಬಂದಿದ್ದಾರೆ, ಯಾವುದೋ ಕಾಲದಿಂದ ಬಂದಿದೆ, ಅಥವಾ ಏನೋ ಯಾರೋ ಹೇಳಿದ್ದಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಕ್ಕಂಥ ವೈಜ್ಞಾನಿಕ ವಿಚಾರಗಳ ಕಡೆ ಕಿವಿ ಕೊಡದೆ ಸಮಾಜ ಒಂದು ತನ್ನಲ್ಲಿ ಇರ್ತಕ್ಕಂತಹ ಬುದ್ಧಿಶಕ್ತಿಯನ್ನು ವೈಚಾರಿಕ ದೃಷ್ಟಿಕೋನಕ್ಕೆ ಬಳಸಿಕೊಳ್ಳುವ ಮುಖಾಂತರ ಸಮಾಜಕ್ಕೆ ಬಾಧಕರಾಗದೇನೆ ಸಮಾಜಕ್ಕೆ ಪೂರಕವಾಗಿ ನಾವು ಬೆಳಲಿಕ್ಕೆ ಸಾಧ್ಯ ಬಗುತ್ತೆ. ಯಾವುದೇ ಧರ್ಮದ ಮೌಢ್ಯತೆಗಳಿರ್ಬೋದು, ಯಾವುದನ್ನು ಸಹ ನಾವು ಒಪ್ಕೊಳ್ಬಾರ್ದು. ಯಾಕೆಂದರೆ ಇಲ್ಲಿ ಕಲ್ಲನ್ನು ದೇವರು ಅಂತ ನಂಬ ವಿಚಾರಗಳು ಇದೆ. ಮತ್ತು ಅದೇ ಕಲ್ಲನ್ನು ಮಾನವ ಮಾಡಿ ಮತ್ತು ಅದೇ ಕಲ್ಲಿನ ಮುಂದೆ ಕೈ ಮುಗಿದು ನಿಂತ್ಕೊಳ್ತಕ್ಕಂಥ ವಿಚಾರಗಳು ನಮ್ಮ ಮುಂದೆ ಕಣ್ಮುಂದೆ ಇದೆ. ಹಾಗಾಗಿ ಯಾವುದೂ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಮನಸ್ಸು ಚಿಂತನೆ ಮಾಡಬೇಕು. ಇವತ್ತು ನಾವು ಆಧುನಿಕ ಕಾಲಘಟ್ಟದಲ್ಲಿದ್ದೀವಿ. ನಮ್ಮ ಮುಂದೆ ಖಗೋಳ ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಮತ್ತು ಅಂತರಿಕ್ಷಕ್ಕೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲೂ ಸಹ ನಮ್ಮ ಮುಂದೆ ಕಂಪ್ಯೂಟರ್ ಯುಗ ಇದೆ. ಈ ರೀತಿ ವೈಜ್ಞಾನಿಕತೆ ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ ಅಂದರೆ ಖಂಡಿತವಾಗಿ ನಾವು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಸಮಾಜಕ್ಕೆ ನಾವೇನು ಬಿಟ್ಟು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಪ್ರತಿಯೊಬ್ಬರು ವೈಜ್ಞಾನಿಕ ಮತ್ತು ವೈಚಾರಿಕವಾಗಿ ಥಿಂಕ್ ಮಾಡೋದ್ರ ಮುಖಾಂತರ ವಿಚಾರಶೀಲತೆಯನ್ನು ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನನ್ನ ಅಭಿಪ್ರಾಯವನ್ನು ಮುಗಿಸ್ತೀನಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ಇಷ್ಟೋ ತನಕ ಈ ಅಮಾವಾಸ್ಯೆಯ ಬಗ್ಗೆ, ಒಳಿತು ಕೆಡುಕು ಬಗ್ಗೆ, ಜನರಲ್ಲಿರ್ತಕ್ಕಂಥ ಮೌಢ್ಯತೆಯ ಕುರಿತು ಸವಿಸ್ತರವಾಗಿ ನಮಗೆ ಮಾಹಿತಿ ಕೊಟ್ಟಿದ್ದೀರಾ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ.